ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೆ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದವು ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ. ಭಾಗವತದ 1ನೇ ಸ್ಕಂದದ 10ನೇ ಅಧ್ಯಾಯದ 32ನೇ ಶ್ಲೋಕ ನಾವಿವತ್ತು ನೋಡಬೇಕಾದದ್ದು. ಏವಂ ವಿಧಾ ಗದಂತೀನಾಂ ಸ ಗಿರಃ ಪುಣ್ಯಯೋಷಿತಾಂ ನಿರೀಕ್ಷಣೇನ ಅಭಿನಂದನ್ ಸ ಸ್ಮಿತೇನ ಯಯೋ ಹರಿಹಿ. ಈ ಹಿಂದಿನ 31 ಶ್ಲೋಕದವರೆಗೆ ದ್ವಾರಕೆಗೆ ಹೊರಟು ನಿಂತ ಕೃಷ್ಣನನ್ನು ಆ ಹಸ್ತಿನಾವತಿಯ ಸ್ತ್ರೀಯರು ಹೇಗೆ ವರ್ಣಿಸಿದರು ಅನ್ನೋದನ್ನು ನಾವು ನೋಡಿದ್ದೀವಿ. ಈ ಥರದ ಎಲ್ಲ ಮಾತುಗಳನ್ನು ಅವರೇನು ಆಡ್ತಾ ಇದ್ರು ಅದನ್ನೆಲ್ಲ ಕೃಷ್ಣ ಕೇಳಿದ. ಅವ್ರು ಹೇಳಿದ್ದನ್ನು ಕೇಳಿ ನಿರೀಕ್ಷಣೇನ ಅಭಿನಂದನ್ ಸಸ್ಮಿತೇನ, ಅವರ ಕಡೆ ಒಮ್ಮೆ ನೋಡಿ ಮುಗುಳ್ನಗೆ ಬೀರಿ ಅವ್ರು ಹೇಳಿದ್ದನ್ನೆಲ್ಲವನ್ನು ಅಭಿನಂದಿಸಿದ. ಅಲ್ಲಿಂದ ಮುಂದೆ ಪ್ರಯಾಣ ಹೊರಟ. ಅಜಾತಶತ್ರು ಪೃತನಾಂ ಗೋಪೀಥಾಯ ಮಧುದ್ವಿಷಃ ಪರೇಭ್ಯ ಶಂಕಿತಃ ಸ್ನೇಹಾತ್ ಪ್ರಾಯುಂಕ್ತ ಚತುರಂಗಿಣೀಂ. ಕೃಷ್ಣ ಹೊರಟಾಗ ಆತನಿಗೆ ಬೆಂಗಾವಲಾಗಿ ಒಂದು ಸೈನ್ಯ ಇದ್ದೇ ಇತ್ತು. ಸಾಮಾನ್ಯವಾಗಿ ಸಾತ್ಯಕಿ ಮೊದಲಾದವರು ಆತನ ಜೊತೆಗೆ ಇದ್ದೇ ಇರ್ತಿದ್ರು. ಆದರೂ ಕೂಡ ಆತನಿಗೆ ಪಾಂಡವರ ಸುಹೃತ್ ಅನ್ನೋ ಕಾರಣದಿಂದ ಪಾಂಡವರ ವೈರಿಗಳಿಂದಾಗಲಿ ಅಥವಾ ಮತ್ಯಾರ ವೈರಿಗಳಿಂದಾಗಲಿ ಏನೂ ತೊಂದರೆ ಆಗಬಾರದು ಅಂತ ಕೃಷ್ಣನ ರಕ್ಷಣೆಗಾಗಿ ಒಂದು ಚತುರಂಗ ಸೈನ್ಯವನ್ನೇ ಕೊಟ್ಟು ಕಳಿಸಿದ. ಅಲ್ಲಿ ಶಂಕಿತ, ಅವನಿಗೆ ಕೃಷ್ಣನ ರಕ್ಷಣೆಯ ಬಗ್ಗೆ ಶಂಕೆ. ಸ್ನೇಹಾತ್, ಕೃಷ್ಣನ ಬಗ್ಗೆ ಸ್ನೇಹ ಕೂಡ. ಏನದು ಸ್ನೇಹ ಅಂದರೆ ಅದಕ್ಕೆ ಆಚಾರ್ಯರು ಬರೀತಾರೆ ಸ್ನೇಹ ಮಾತ್ರಾತ್. ಮಹಾತ್ಮ ಜ್ಞಾನಪೂರ್ವಕವಾದ ಸ್ನೇಹ ಅಲ್ಲ, ಇದು ಕೇವಲ ಸ್ನೇಹ. ಮಹಾತ್ಮ ಜ್ಞಾನಪೂರ್ವಕವಾದ ಸ್ನೇಹ ಇದ್ದದ್ದು ಹೌದಾದರೆ ಕೃಷ್ಣನಿಗೆ ಏನಾದರೂ ಅಪಾಯ ತಟ್ಟೀತು ಅಂತ ಅವನಿಗೆ ಶಂಕೆಯೇ ಬರ್ತಿರಲಿಲ್ಲ. ಇದು ಆತನ ಆ ಮನುಷ್ಯ ದೇಹದಲ್ಲಿದ್ದಾಗ ಕೆಲವು ಬಾರಿ ಆ ಭಗವಂತನ ಬಗ್ಗೆ ಇರುವಂಥ ಅರಿವು ಮರೆ ಆಗ್ತದೆ ಅನ್ನೋದನ್ನು ತೋರಿಸ್ತದೆ. ಹೀಗೆ ಅಲ್ಲಿ ಭಕ್ತಿಯನ್ನು ತಗೊಳ್ಳುವಂತಿಲ್ಲ. ಮಹಾತ್ಮ ಜ್ಞಾನಪೂರ್ವಕವಾದ ಸುದೃಢವಾದ ಸ್ನೇಹವನ್ನೇ ಭಕ್ತಿ ಅಂತ ಇಲ್ಲಿ ತಗೊಳ್ಳುವಂತಿಲ್ಲ. ಅದಕ್ಕಾಗಿ ಆಚಾರ್ಯರು ಸ್ನೇಹ ಮಾತ್ರ, ಕೇವಲ ಬಂಧು ಎಂಬ ಸ್ನೇಹದಿಂದ ಮಾತ್ರ. ಆ ಸಂದರ್ಭದಲ್ಲಿ ಆತನ ಮನಸ್ಸಿಗೆ ಬಂದದ್ದು ಬಂಧು ಎಂಬ ಸ್ನೇಹ ಮಾತ್ರ. ಅದಕ್ಕಾಗಿ ಆ ಕೃಷ್ಣನ ಗೋಪೀಥ ಅಂದರೆ ರಕ್ಷಣೆ, ಇದೊಂದು ಅಪರೂಪದ ಶಬ್ದ, ಹೆಚ್ಚು ಬೇರೆ ಕಡೆ ಬಳಕೆ ಕಾಣದೇ ಇರುವಂಥದ್ದು. ಆ ಕೃಷ್ಣನ ರಕ್ಷಣೆಗಾಗಿ ಸೈನ್ಯವನ್ನು ಕೊಟ್ಟು ಕಳಿಸಿದ. ಏನದು ಚತುರಂಗ ಸೈನ್ಯ ಅಂದರೆ ಆನೆ, ಕುದುರೆ, ರಥಗಳು ಮತ್ತು ಪದಾತಿಗಳು, ಈ 4 ಅಂಗಗಳಿಂದ ಕೂಡಿದ ಸೈನ್ಯವನ್ನು ಕೊಟ್ಟು ಕಳಿಸಿದ. ತದಾನೀಂ ಮಹಾತ್ಮ ಜ್ಞಾನಂ ನಾಸ್ತೀತಿ ಭಾವ. ಆ ಸಂದರ್ಭದಲ್ಲಿ ಕೃಷ್ಣನ ಬಗ್ಗೆ ಏನು ಮಹಾತ್ಮ ಜ್ಞಾನ ಅವನಿಗೆ ಇರಬೇಕಾಗಿತ್ತು, ಯಾವಾಗಲೂ ಇರ್ತಿತ್ತು, ಅದೊಂದಷ್ಟು ಕಣ್ಮರೆಯಾಗಿತ್ತು ಅಂತ ವಿಜಯಧ್ವಜರು ಅದನ್ನು ಬರೀತಾರೆ. ಈ ಶ್ಲೋಕಕ್ಕೆ ಮತ್ತು ಇನ್ನು ಮುಂದಿನ ಶ್ಲೋಕಗಳಿಗೂ ಕೂಡ ಬೇರೆಯವರು ವ್ಯಾಖ್ಯಾನ ಮಾಡಿದ್ದನ್ನು ನಾವು ಹೆಚ್ಚೇನು ನೋಡಬೇಕಾದ ಅಗತ್ಯ ಇಲ್ಲ. ಅದಕ್ಕಾಗಿ ವಿಜಯಧ್ವಜರು ಯಾದವಾರ್ಯರು ಹೇಳಿದಷ್ಟನ್ನು ನೋಡಿ ನಾವು ಮುಂದೆ ಹೋದರೆ ಸಾಕು. ಅಥ ದೂರಗತಾನ್ ಶೌರಿ ಕೌರವಾನ್ ವಿದುರಾನ್ವಿತಾನ್ ಸನ್ನಿವರ್ತ್ಯ ದೃಢಂ ಸ್ನಿಗ್ಧಾನ್ ಪ್ರಾಯಾತ್ ಸ್ವನಗರೀಂ ಪ್ರಿಯೈ. ಈತ ಹೊರಟಾಗ ಆತನನ್ನು ಬೀಳ್ಕೊಳ್ಬೇಕು ಅಂತ ಈ ಪಾಂಡವರು, ಕೌರವರು ಅಂದರೆ ಇಲ್ಲಿ ಪಾಂಡವರು ಮತ್ತು ವಿದುರನು ಕೂಡ ಸ್ವಲ್ಪ ದೂರ ಆತನ ಜೊತೆಗೇ ಹೋಗಿದ್ದರು. ಕೃಷ್ಣ ಏನು ಮಾಡಿದ, ಸನ್ನಿವರ್ತ್ಯ ಅವರೆಲ್ಲರನ್ನೂ ಮರಳಿ ಕಳಿಸಿದ. ದೃಢಂ ಸ್ನಿಗ್ಧಾನ್,
ಗಾಢವಾದ ಸ್ನೇಹ ಸಂಬಂಧ ಆತನ ಜೊತೆಗೆ ಇದ್ದಿದ್ದರಿಂದ ಅವರು ಆತನ ಜೊತೆಗೇ ಬಂದಿದ್ದರು. ಆದರೆ ಅವರೆಲ್ಲರನ್ನೂ ಮರಳಿ ಕಳಿಸಿದ. ನಿಮ್ಮ ನಗರಕ್ಕೆ ನೀವಿನ್ನು ಹೋಗಿ ಅಂತ ಕಳಿಸಿದ. ಸ್ವನಗರೀಂ ಪ್ರಿಯೈಹಿ, ತನಗೆ ಪ್ರಿಯರಾದವರು ಉದ್ಧವ, ಸಾತ್ಯಕಿ ಮೊದಲಾದವರು ಅಲ್ಲಿದ್ದರು. ಉದ್ಧವಾದಿಭಿಹಿ ಅಂತ ಬರೆದಿದ್ದಾರೆ. ಕುರುಜಾಂಗಲ ಪಾಂಚಾಲಾನ್ ಶೂರಸೇನಾನ್ ಸ ಯಾಮುನಾನ್ ಬ್ರಹ್ಮಾವರ್ತಂ ಕುರುಕ್ಷೇತ್ರಂ ಮತ್ಸ್ಯಾನ್ ಸಾರಸ್ವತಾನಥ ಮರುಧನ್ನು ಮತಿಕ್ರಮ್ಯ ಸೌವೀರಾಭೀರ ಸೈಂಧವಾನ್ ಆನರ್ತಾನ್ ಭಾರ್ಗವೋಪಾಗಾನ್ ಶಾಂತವಾಹೋ ಮನಾಗ್ವಿಭು. ಭಾರ್ಗವ ಅಂತ ಆ ಶೌನಕರನ್ನು ಉದ್ದೇಶಿಸಿ ಸೂತರು ಸಂಬೋಧನೆ ಮಾಡ್ತಾ ಇದ್ದಾರೆ. ಶೌನಕರು ಪುರಾಣ ಏನು ಕೇಳ್ತಿದ್ದಾರೆ, ಅವರು ಈ ಭಾರ್ಗವ ಗೋತ್ರದಲ್ಲಿ ಹುಟ್ಟಿದವರು. ಕೃಷ್ಣ ಏನು ಮಾಡಿದ, ಆ ಎಲ್ಲ ಪ್ರದೇಶಗಳನ್ನು ದಾಟಿದ. ಕುರು ಪ್ರದೇಶ, ಕುರುಜಾಂಗಲ ಪ್ರದೇಶ, ಪಾಂಚಾಲ ಪ್ರದೇಶ, ದ್ರೌಪದಿಯ ರಾಜ್ಯ ಪಾಂಚಾಲ ಏನಿದೆ ಅದು ಕೂಡ ಅಲ್ಲೇ ಬರ್ತಿತ್ತು. ಮತ್ತು ಶೂರಸೇನ, ಬ್ರಹ್ಮಾವರ್ತ, ಕುರುಕ್ಷೇತ್ರ, ಮತ್ಸ್ಯ, ಸರಸ್ವತಿ ತೀರ, ಸಾರಸ್ವತ ಅಂತಿದೆ, ಅದೇ ಸರಸ್ವತಿ ತೀರ, ಮುಂದೆ ಮರುಧನ್ವ, ಸೌವೀರ, ಆಭೀರ, ಸಿಂಧು ತೀರ, ಇವೆಲ್ಲವನ್ನು ದಾಟಿ ಅಲ್ಲಿಂದ ಮುಂದೆ ಆನರ್ತ ಸಾಮ್ರಾಜ್ಯವನ್ನು ತಲುಪಿದ. ಆ ಹೊತ್ತಿಗೆ ಅವನ ಕುದುರೆಗಳಿಗೆ ಒಂದಿಷ್ಟು ಆಯಾಸ ಆಗಿತ್ತು. ಅತ್ರ ಕ್ರಮೋನ ವಿವಕ್ಷಿತ ಅಂತಾರೆ ಯಾದವಾರ್ಯರು. ಯಾವ ಪ್ರದೇಶವನ್ನು ಮೊದಲು ದಾಟಿದ, ಯಾವುದನ್ನು ಆಮೇಲೆ ದಾಟಿದ ಅಂತಲ್ಲ, ಅನೇಕ ಪ್ರದೇಶಗಳನ್ನೆಲ್ಲ ದಾಟಿ ಮುಂದೆ ಹೋದ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಇಂಥ ಶ್ಲೋಕಗಳನ್ನು ಗಮನಿಸಿ ಈಗಿನ ಭೌಗೋಳಿಕ ಸ್ಥಿತಿಯಲ್ಲಿ ಯಾವುದು ಮೊದಲು ಬರ್ತದೆ, ಯಾವುದು ಆಮೇಲೆ ಬರ್ತದೆ ಅಂತ ಲೆಕ್ಕಾಚಾರ ಮಾಡುವ ಸಾಧ್ಯತೆ ಇಲ್ಲ ಅಂತ ಗೊತ್ತಾಗ್ತದೆ. ಅಲ್ಲಿ ಮರುಧನ್ವ ಅಂತಿದೆ. ಮರುಹು ಅಂದರೆ ನಿರುದಕ, ಎಲ್ಲಿ ನೀರೇ ಇಲ್ವೋ ಅಂಥ ಪ್ರದೇಶ. ಎಲ್ಲಿ ಅಲ್ಪ ನೀರಿರ್ತದೋ ಅದು ಧನ್ವ ಪ್ರದೇಶ. ಆನರ್ತ ಅಂದರೆ ಇಲ್ಲಿ ಕೊನೆಗೆ ಆನರ್ತ ಅಂತ ಏನು ಶಬ್ದ ಬಂದಿದೆ ಅದು ದ್ವಾರಕೆಯನ್ನು ಹೇಳ್ತದೆ. ಆ ಸಂದರ್ಭದಲ್ಲಿ ಬಹಳ ಏನು ದಣಿವಾಗಿತ್ತು ಅಂತಲ್ಲ, ಕುದುರೆಗಳಿಗೆ ಸ್ವಲ್ಪ ಆದರೂ ದಣಿವಾಗಿತ್ತು. ಆ ಪರಿಸರಕ್ಕೆ ಅವನು ಬಂದ ಅಂತ ಅದರ ತಾತ್ಪರ್ಯ. ಇದಕ್ಕೂ ಈ ಎರಡು ಶ್ಲೋಕಗಳಿಗೂ ಕೂಡ ಬೇರೆ ವ್ಯಾಖ್ಯಾನಗಳನ್ನು ಪರಿಶೀಲಿಸಿದ್ದೇನೆ. ಇಲ್ಲಿ ಉಲ್ಲೇಖ ಮಾಡುವಂತಹ ವಿಶೇಷ ಅಂಶಗಳೇನು ಅಲ್ಲಿ ಕಾಣಿಸೋದಿಲ್ಲ. ಮುಂದಿನ 37ನೇ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯ ಇದೆ. ತತ್ರ ತತ್ರ ಚ ತತ್ರತ್ಯೈಹಿ ಹರಿಹಿ ಪ್ರತ್ಯುದ್ಧತಾರ್ಹಣ ಸಾಯಂ ಭೇಜೆ ದಿಶಂ ಪಶ್ಚಾತ್ ಗವಿಷ್ಠೋ ಗಾಂ ಗತಸ್ತತ. ಆಯಾ ಪರಿಸರಕ್ಕೆ ಇವನ್ನೆಲ್ಲ ಹೋದಾಗ ಕೃಷ್ಣ ಬಂದದ್ದನ್ನು ಗಮನಿಸಿ ಅಲ್ಲಲ್ಲಿದ್ದ ಜನ ಅಲ್ಲಿಗೆ ಬಂದು ಅವನಿಗೆ ಸತ್ಕಾರ ಮಾಡ್ತಿದ್ರು, ಕಾಣಿಕೆಯನ್ನು ತಂದಿಡ್ತಾ ಇದ್ರು ಅಂತಲೂ ಒಂದು ಕಡೆ ಅರ್ಥ ಮಾಡಿದ್ದಾರೆ. ಅಂತೂ ಸತ್ಕಾರ ಅಂತೂ ಮಾಡ್ತಿದ್ರು ಆಯಾ ಪ್ರದೇಶದಲ್ಲಿದ್ದ ಜನ. ಮತ್ತು ಸಾಯಂಕಾಲದ ಹೊತ್ತಿಗೆ ಪಶ್ಚಿಮ ದಿಕ್ಕಿಗೆ ಬಂದ. ಪಶ್ಚಿಮ ದಿಕ್ಕು ಅಂದರೆ ಅವನಿರುವ ದ್ವಾರಕಾನಗರ, ಅಲ್ಲಿಗೆ ಬಂದ. ಅದೇ ಹೊತ್ತಿಗೆ ಸೂರ್ಯನೂ ಕೂಡ ಪಶ್ಚಿಮ ದಿಕ್ಕನ್ನು ಸೇರಿದ್ದ. ಅದೇ ಸಾಯಂಕಾಲ. ಗವಿಷ್ಠ ಅಂತ ಅಲ್ಲಿ ಶಬ್ದ ಇದೆ. ಅರ್ಹಣ ಅಂದರೆ ಸತ್ಕಾರ, ಅದೆಲ್ಲ ಗೊತ್ತಾಗ್ತದೆ. ಗವಿಷ್ಠ ಅಂದರೆ ಸೂರ್ಯ ಅಂತ ಅರ್ಥ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಗವಿಷ್ಠ ಆದಿತ್ಯ ಅಸೌವಾವ ಗವಿಷ್ಠೋ ಅಪ್ಸು ಉದೇತಿ ಅಪ್ಸು ಅಸ್ತಮೇತಿ ಅಂತ ಮಾಧ್ಯಂದಿನಾಯನ ಶಾಖವನ್ನು ಉದ್ಧರಿಸ್ತಾರೆ. ಈ ಬೇರೆ ವ್ಯಾಖ್ಯಾನಕಾರರು ಕೂಡ ಗವಿಷ್ಠ ಅಂದರೆ ಸೂರ್ಯ ಅಂತ ಅರ್ಥ ಮಾಡಿದ್ದಾರೆ. ಆದರೆ ಅವರು ಅಂತ ಯಾವುದೇ ನಿರ್ದಿಷ್ಟವಾದ ಉಲ್ಲೇಖ ಮಾಡಲಿಲ್ಲ. ಈ ಗವಿಷ್ಠ ಅಂದರೆ ಸೂರ್ಯ ಅಪ್ಸು ಉದಯತಿ, ನೀರಿನಲ್ಲೇ ಹುಟ್ಟುತ್ತಾನೆ ಪ್ರಾತಃ ಕಾಲದಲ್ಲಿ. ಅಪ್ಸು ಅಸ್ತಮೇತಿ, ಸಾಯಂಕಾಲದಲ್ಲಿ ಅಲ್ಲೇ ಅಸ್ತಂಗತನಾಗ್ತಾನೆ ಅಂತ ಮಾಧ್ಯಂದಿನಾಯನ ಶ್ರುತಿ ಇದೆ. ಶ್ರೀಧರಿ ವ್ಯಾಖ್ಯಾನದಲ್ಲಿ ಆ ಗವಿಷ್ಠ ಅಂತ ಅನ್ನೋದಕ್ಕೊಂದು ಸೂರ್ಯ ಅಲ್ಲಿ ಅಸ್ತಂಗತನಾಗ್ತಾನೆ ಅಂತ ಅರ್ಥ ಮಾಡಿದ್ದಲ್ಲದೆ, ರಥದಲ್ಲಿ ಕುಳಿತ ಕೃಷ್ಣ ಗವಿಷ್ಠ ನೆಲದ ಮೇಲೆ ಕಾಲಿಟ್ಟು ತನ್ನ ಊರಿನೊಳಗೆ ಹೋದ ಅಂತ ಹಾಗೂ ಒಂದು ಅರ್ಥ ಮಾಡಿದ್ದಾರೆ. ಅದೇನು ಅಷ್ಟು ಉಚಿತವಾದ ಅರ್ಥ ಏನಲ್ಲ. ಸೂರ್ಯ ಅಂತಲೂ ಅರ್ಥ ಮಾಡಿದ್ದಾರೆ, ಅದ್ರ ಜೊತೆಗೆ ಇದೊಂದು ಮಾಡಿದ್ದಾರೆ. ಪ್ರದತ್ತ ಪ್ರಭೂತ ಧನ, ಅರ್ಹಣ ಅಂದರೆ ಸತ್ಕಾರ, ಅರ್ಘ್ಯಪಾದ್ಯ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ವಿಜಯಧ್ವಜರು ಹೇಳ್ತಾರೆ ಪ್ರಭೂತ ಪ್ರದತ್ತ ಧನ,
ಸಾಕಷ್ಟು ಧನ ಕಾಣಿಕೆ ಮೊದಲಾದವುಗಳನ್ನು ಆಯಾ ಪ್ರದೇಶದ ಜನ ಕೊಟ್ಟರು. ಇದು ವಿಜಯಧ್ವಜರು ಮಾಡುವಂಥ ಅರ್ಥ. ಅರ್ಹಣಾನಿ ಅಂದರೆ ಪೂಜಾ ಸಾಧನಾನಿ ಅಂತ ಯಾದವಾರ್ಯರು ಬರೀತಾರೆ. ಅರ್ಘ್ಯ, ಪಾದ್ಯ, ಹೂವು, ನೀರು ಇತ್ಯಾದಿಗಳು. ಯಸ್ಮೈ ಸಹ ತಥಾ. ಗವಿಷ್ಠ ಅಂತ ಸೂರ್ಯನಿಗೆ ಹೆಸರು ಯಾಕೆ? ಅದು ಯಾದವಾರ್ಯರ ವ್ಯಾಖ್ಯಾನದಲ್ಲಿ ನೋಡ್ತೇವೆ. ಅದನ್ನು ಆಚಾರ್ಯರೇನೂ ಹೇಳಿಲ್ಲ. ಸೂರ್ಯ ಅಂತ ಅರ್ಥ ಹೇಳಿದ್ದಾರೆ ಹೊರತು ಅದು ಶಬ್ದದ ನಿಷ್ಪತ್ತಿ ಏನು ಅಂತ ಅನ್ನೋದನ್ನು ಹೇಳಲಿಲ್ಲ. ಗವಿಷ್ಠ ಅನ್ನೋ ಶಬ್ದ ಯುಧಿಷ್ಠಿರ ಅನ್ನೋ ಶಬ್ದದಂತೆ. ಗವಿ ಸಮುದ್ರ ಜಲೇವ, ಗವಿ ದಿವಿ ಸಮುದ್ರ ಜಲೇವ ತಿಷ್ಠತಿ ಇದು ಯೋಗೇನ. ಗೋ ಅಂದರೆ ಒಂದು ಆಕಾಶ, ಆಕಾಶದಲ್ಲಿ ಇರ್ತಾನೆ ಯಾವತ್ತು, ಸಂಚಾರ ಮಾಡುವುದೇ ಆಕಾಶದಲ್ಲಿ, ಅಥವಾ ನೀರಿನಲ್ಲಿ ಆದರೂ ಇರ್ತಾನೆ, ಸಮುದ್ರದ ನೀರಿನಲ್ಲಿ ಇದ್ದಂತೆ ಕಾಣ್ತಾನೆ. ಅದಕ್ಕಾಗಿ ಅವನನ್ನು ಗವಿಷ್ಠ ಅಂತಂತಾರೆ. ಇದು ಯುಧಿಷ್ಠಿರ ಅನ್ನೋ ಶಬ್ದದಂತೆ ಸಮಾಸ, ನಡುವಿನ ಸಪ್ತಮಿ ವಿಭಕ್ತಿಗೆ ಲೋಪ ಆಗಿಲ್ಲ. ನೀರಿನಲ್ಲಿ ಉದಯಿಸ್ತಾನೆ ಮತ್ತು ಅಸ್ತಂಗತನಾಗ್ತಾನೆ ಅಂತ ಶ್ರುತಿ ಹೇಳುವುದೇನಿದೆಯಲ್ಲ, ಅದು ಕೂಡ ದರ್ಶನ ಭಾಷಾಮಾಶ್ರಿತ್ಯ, ಜನರಿಗೆ ಹಾಗೆ ಕಾಣಿಸ್ತದಷ್ಟೆ. ಪೂರ್ವ ಪಶ್ಚಿಮ ಸಮುದ್ರ ತೀರ ವಾಸಿಭಿ ಜನೈ ತಥಾ ದೃಶ್ಯಮಾನತ್ವಾತ್. ಪೂರ್ವ ಸಮುದ್ರದ ಸಮೀಪದಲ್ಲಿದ್ದವರಿಗೆ ಸಮುದ್ರದಿಂದ ಎದ್ದು ಹೊರಗೆ ಬರುವಂತೆ ಕಾಣಿಸ್ತದೆ. ಪಶ್ಚಿಮ ದಿಕ್ಕಿನ ಸಮುದ್ರದ ಬಳಿ ಇರುವವರಿಗೆ ಪಶ್ಚಿಮ ದಿಕ್ಕಿನಲ್ಲಿ ಉದಯಿಸಿದಂತೆ ಕಾಣಿಸ್ತದೆ ಅಷ್ಟೆ. ವಸ್ತುತಃ ಆತನಿಗೆ ಅಂಥ ಉದಯ ಏನೂ ಇಲ್ಲ. ವಿಷ್ಣು ಪುರಾಣದಲ್ಲಿ ಹಾಗೊಂದು ಮಾತಿದೆ, ನೈವಾಸ್ತಮನ ಮರ್ಕಸ್ಯ ನೋದಯ ಸರ್ವದಾ ಸತಃ ಉದಯಾಸ್ತಮನಾಖ್ಯಂ ಹಿ ದರ್ಶನಾದರ್ಶನಂ ರವೇಹೆ. ಯಾವಾಗಲೂ ಸೂರ್ಯ ಇರ್ತಾನೆ, ಅವನಿಗೆ ಉದಯಿಸುವಿಕೆ ಅನ್ನುವುದಾಗಲಿ ಅಸ್ತಂಗತಿಯನ್ನು ಆಗುವುದಾಗಲಿ ಇಲ್ಲ. ಅದು ಕೇವಲ ದರ್ಶನಾದರ್ಶನ. ನಮಗೆ ಕಂಡ್ರೆ ಉದಯಿಸ್ತಾನೆ ಅಂತೀವಿ, ಕಾಣದೆ ಹೋದರೆ ಅಸ್ತಂಗತ ಆದ ಅಂತ ಅಂತೀವಿ ಅಷ್ಟೆ. ಹೀಗೆ ವಿಷ್ಣು ಪುರಾಣದಲ್ಲೂ ಒಂದು ಮಾತಿದೆ. ರಶ್ಮೀನಾಂ ಅವಿಶೇಷೇಪಿ, ಉದಯಿಸಿದಾಗ ಅವನ ಕಿರಣ ಹೆಚ್ಚಾಗ್ತದ, ಅಸ್ತಂಗತನಾದ ಕಿರಣ ಕಡಿಮೆ ಆಗ್ತದ, ಏನೂ ಆಗೋದಿಲ್ಲ. ಆದರೆ ಅನ್ಯ ದೃಷ್ಟಿ ಅಪೇಕ್ಷೆಯ, ಬೇರೆ ನೋಡುವವರ ದೃಷ್ಟಿಯನ್ನು ಅಪೇಕ್ಷಿಸಿ ಈ ಥರ ಎಲ್ಲ ಕಾಣಿಸ್ತದಷ್ಟೆ. ಆದ್ದರಿಂದ ಅವನಿಗೆ ಯಾವತ್ತೂ ಉದಯಿಸಿಯೇ ಇರ್ತಾನೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಯಥೋದಯೋ ರವೇರ್ಭವೇತ್ ಸದೋಚಿತಸ್ಯ ಲೋಕತಃ ಅಂತ ಆಚಾರ್ಯರೇ ತಾತ್ಪರ್ಯ ನಿರ್ಣಯದಲ್ಲಿ, ಸೂರ್ಯ ಯಾವತ್ತೂ ಇರ್ತಾನೆ, ಅವನಿಗೆ ಉದಯ ಅವನಿಗೆ ಅಸ್ತ ಅಂದರೆ ಜನರ ದೃಷ್ಟಿಯಿಂದ ಹೇಗೋ ಹಾಗೆ ನಿತ್ಯ ಇರುವಂತಹ ಭಗವಂತನಿಗೆ ಉದಯ ಅಭಿವೃದ್ಧಿ ಅನ್ನುವುದೆಲ್ಲ ಲೋಕನ ದೃಷ್ಟಿಯಿಂದ ಮಾತ್ರ ಅಂತ ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಈ ವ್ಯಾಖ್ಯಾನಕ್ಕೂ ಕೂಡ ಗವಿಷ್ಠ ಅಂದರೆ ರಥದಲ್ಲಿದ್ದವನು ನೆಲದ ಮೇಲೆ ಕಾಲಿಟ್ಟು ಮುಂದೆ ನಗರದೊಳಗೆ ಪ್ರವೇಶ ಮಾಡಿದ ಅಂತ ಏನು ಅರ್ಥ ಇದೆ ಅದನ್ನ ಈಗಾಗಲೇ ಹೇಳಿದ್ದೇನೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚಿಂದ ಹೇಳಬೇಕಾದ ಅಗತ್ಯ ಏನಿಲ್ಲ. ಆನರ್ತಾನ್ಸ ಉಪವೃಜ್ಯ ಸ್ಪೃದ್ಧಾನ್ ಜನಪದಾನ್ ಸ್ವಕಾನ್ ದದ್ಮೌ ದರವರಂ ತೇಷಾಂ ವಿಷಾದಂ ಶಮಯನ್ನಿವ. ಆನರ್ತ ಅಂದರೆ ಆ ದ್ವಾರಕಾ ಪ್ರದೇಶ, ಅದು ಅವನದೇ ಆದ ಪ್ರದೇಶ. ಆ ಪ್ರದೇಶಕ್ಕೆ ಬಂದ, ಅದು ಸಂಪನ್ನವಾದ ಪ್ರದೇಶ, ನೆಲ ಬೆಳೆ ಮಳೆ ಇತ್ಯಾದಿಗಳಿಂದ ಸಂಪನ್ನವಾದಂಥ ಪ್ರದೇಶ. ಅಲ್ಲಿ ಬಂದು ತನ್ನ ಶಂಖಧ್ವನಿ ಮಾಡಿದ, ಪಾಂಚಜನ್ಯ ಶಂಖವನ್ನು ಊದಿದ. ವಿಷಾದಂ ಶಮಯನ್ನಿವ, ತನ್ನವರಿಗೆ ಇಷ್ಟು ದಿವಸ ಅವನು ಕಾಣ್ತಾ ಇರಲಿಲ್ಲ, ಈಗ ಕೃಷ್ಣನ ಧ್ವನಿ ಆಯಿತು ಅಂದರೆ ಕೃಷ್ಣ ಬಂದ ಅಂತ ಅವರಿಗೆಲ್ರಿಗೂ ಇದ್ದ ವಿಷಾದ ಹೋಗಿ ಸಂತೋಷ ಆಗ್ತದೆ. ಅದಕ್ಕೋ ಎಂಬಂತೆ ಆ ಶಂಖವನ್ನು ಊದಿದ. ಸ ಉಚ್ಚಕಾಶೆ ಧವಳೋದರೋ ದರೋ ಪಿರುಕ್ರಮಸ್ಯಾಧರ ಶೋಣ ಶೋಣಿಮ ದದ್ಮಾಯಮಾನ ಕರಕಂಜ ಸಂಪುಟೆ ಯಥಾಬ್ಜಷಂಡೆ ಕಲಹಂಸ ಉಸ್ವನಃ. ಇದನ್ನು ಕೃಷ್ಣ ಪಾಂಚಜನ್ಯ ಶಂಖ ಊದಿದಾಗ ಅದು ಹೇಗೆ, ಆ ದೃಶ್ಯ ಹೇಗಿತ್ತು ಅನ್ನೋದನ್ನು ವರ್ಣಿಸ್ತಾರೆ ವ್ಯಾಸರು. ಈ ಕಮಲಗಳ ನಡುವೆ ಹಂಸ ಸಂಚಾರ ಮಾಡ್ತಿರ್ತದಲ್ಲ, ಅದು ಉತ್ಸ್ವನಃ, ಸುಮ್ಮನೆ ಸಂಚಾರ ಮಾಡ್ತಿರೋದಿಲ್ಲ, ತಾನೂ ಧ್ವನಿ ಮಾಡ್ತಿರ್ತದೆ, ಮಧುರವಾದ ಧ್ವನಿ ಮಾಡ್ತಿರ್ತದೆ. ಹಾಗೆ ಆ ಕಮಲಗಳ ನಡುವೆ ಹಂಸ ಧ್ವನಿ ಮಾಡಿದಂತೆ ಕೃಷ್ಣನ ಕರಕಮಲಗಳ ನಡುವೆ ಇದ್ದಂತಹ ಶಂಖ ಕಾಣಿಸಿತು. ಅವನ ಕರಕಮಲ ಅಂತನ್ನೋದೇ ಕಮಲ, ನೀಲಕಮಲ, ಅದರ ನಡುವೆ ಈ ಶಂಖ. ಆ ಹಂಸ ಅಂತ ಏನು ಬಂತಲ್ಲ, ಅದರ ಆ ರಾಜಹಂಸಕ್ಕೆ ಕೊಕ್ಕು ಕೆಂಪಾಗಿರ್ತದಂತೆ, ಕಾಲು ಕೂಡ ಕೆಂಪಾಗಿರ್ತದೆ. ಮತ್ತು ಈ ಶಂಖ ಎಲ್ಲಿ ಕೆಂಪಿತ್ತು ಅಂದರೆ ಉರುಕ್ರಮಸ್ಯ ಅಧರ ಶೋಣ ಶೋಣಿಮ, ಅವನ ಕೆಂದುಡಿಯ
ಸಂಪರ್ಕ ಆಗಿತ್ತಲ್ಲ ಅದಕ್ಕೆ ಆ ಪ್ರಾಯ ಅದರ ಪ್ರತಿಬಿಂಬ, ಆ ತುಟಿಯ ಕೆಂಪು ಬಣ್ಣದ ಪ್ರತಿಬಿಂಬ ಆ ಬಿಳಿಯ ಶಂಖದಲ್ಲಿ ಕೂಡ ಕಾಣಿಸಿತ್ತು. ಆದ್ದರಿಂದ ಅಧರ ಶೋಣ ಶೋಣಿಮ. ಹೀಗೆ ಅವನು ಶಂಖ ಊದಿದಾಗ ನೀಲಕಮಲಗಳ ನಡುವೆ ಈಜಾಡ್ತಾ ಇರುವಂಥ, ವಿಹರಿಸ್ತಾ ಇರುವಂಥ ಕೆಂಪು ಕೊಕ್ಕಿನ ಬಿಳಿ ರಾಜಹಂಸ ಧ್ವನಿ ಮಾಡಿದಂತೆ ನೋಡುವವರಿಗೆ ಕಂಡಿತು ಅಂತಾರೆ. ಇದಕ್ಕೂ ಬೇರೆ ವ್ಯಾಖ್ಯಾನಕಾರರು ಹೆಚ್ಚಿನ ವಿಶೇಷವನ್ನೇನು ಹೇಳಲಿಲ್ಲ, ಇಲ್ಲಿ ಸಮಾನವಾದ ಅಂಶವೇ ಇದೆ. ಧವಳಂ ಶುಕ್ಲಂ ಉದರಂ ಸಹ ಧವಳೋದರ. ಪಾಂಚಜನ್ಯ ಶಂಖ ಆದ್ದರಿಂದ ಎಲ್ಲ ಶಂಖಗಳಿರುವಂಥ ಅದು ಕೂಡ ಬಿಳಿ ಬಣ್ಣದ್ದೇ ಆಗಿತ್ತು. ದಧ್ಮಾಯಮಾನ ಅಂದರೆ ಚೆನ್ನಾಗಿ ಊದ್ತಾ ಇದ್ದವನು, ಪುನಃ ಪುನಃ ಊದಿದ. ಕರಾವೇವ ಕಂಜ, ಅವನ ಕೈಗಳೇ ಕಮಲಗಳು, ಅವುಗಳ ನಡುವೆ ಅದಿತ್ತು ಆ ಶಂಖ. ಇದು ವಿಜಯಧ್ವಜರು ಹೇಳಿದಂಥ ಅರ್ಥ. ಯಾದವಾರರು ಕೂಡ ಹೆಚ್ಚು ಕಡಿಮೆ ಅದನ್ನೇ ಅರ್ಥ ಹೇಳಿದ್ದಾರೆ. ಅದರಿಂದ ಅದನ್ನು ಪ್ರತ್ಯೇಕವಾಗಿ ಏನು ಓದಲಿಕ್ಕೆ ಹೋಗಿಲ್ಲ. ತಮುಪಶ್ರುತ್ಯ ನಿನದಂ ಜಗದ್ ಭವಭಯಾಪಹಂ ಪ್ರತ್ಯುದ್ಯಯು ಪ್ರಜಾ ಸರ್ವಾಹ ಭರ್ತೃದರ್ಶನ ಲಾಲಸಾಹ. ಭರ್ತೃದರ್ಶನ ಲಾಲಸಾಹ. ಶಂಖಧ್ವನಿ ಅಂದರೆ ಜಗತ್ತಿನ ಸಂಸಾರದ ಭಯವನ್ನೆಲ್ಲ ಕಳೆಯುವಂಥ ಧ್ವನಿ ಅದು. ಕೇವಲ ಕೃಷ್ಣ ತಾನು ಬಂದಿದ್ದೇನೆ, ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಬನ್ನಿ ಅಂತ ಕೇಳಿದ ಧ್ವನಿ ಅಲ್ಲ ಅದು. ಸಮಸ್ತ ಪ್ರಪಂಚದ ಸಂಸಾರದ ಭಯವನ್ನೇ ಕಳೆಯುವಂಥ ಒಂದು ಧ್ವನಿ. ಆ ಧ್ವನಿಯನ್ನು ಕೇಳಿ ಆ ಜನ ಎಲ್ಲ, ದ್ವಾರಕೆಯ ನಿವಾಸಿಗಳೆಲ್ಲ ಬಂದು ಅವನಿಗೆ ಸ್ವಾಗತ ಮಾಡಿದರು. ಹೇಗೆಂದರೆ ಭರ್ತೃ ದರ್ಶನ ಲಾಲಸಾಹ. ತಮ್ಮ ಒಡೆಯನಾದ ಕೃಷ್ಣನ ದರ್ಶನಕ್ಕಾಗಿ ಎಲ್ಲರೂ ಕೂಡ ಧಾವಿಸಿ ಬಂದರು. ಜಗದ್ಭವ ಭಯಾಪಹಂ ಅಂತ ಕೆಲವು ಕಡೆ ಇದೆ. ಇಲ್ಲಿ ಆಚಾರ್ಯ ತಾತ್ಪರ್ಯ ಏನೂ ಇಲ್ಲ. ಮತ್ತು ವ್ಯಾಖ್ಯಾನಕಾರರು ಕೂಡ, ವಿಜಯಧ್ವಜರು ಯಾದವಾರರು ಕೂಡ ಜಗತ್ತಿನ ಭವ ಅಂದರೆ ಸಂಸಾರದ ಭಯವನ್ನು ಪರಿಹಾರ ಮಾಡುವನು ಅಂತ ಒಂದರ್ಥ. ಇನ್ನೊಂದು ಜಗದ್ಭಯ ಭಯಾಪಹಂ ಅಂತ ಒಂದು ವೇಳೆ ಇದ್ದರೆ, ಭಯ ಅಂತ ಎರಡು ಸರಿ ಇದ್ದರೆ, ಜಗತ್ತಿಗೆ ಭಯವನ್ನು ತಂದೊಡ್ಡುವವರು ರಾಕ್ಷಸರು, ಅವರ ಭಯವನ್ನು ಕಳೆಯುವವನು ಇವನು ಅಂತ ಅರ್ಥ ಮಾಡಿದ್ದಾರೆ. ಇಬ್ಬರು ಯಾದವಾರರು ವಿಜಯಧ್ವಜರು ಇಬ್ಬರು ಹಾಗೆ ಮಾಡಿದ್ದಾರೆ. ನತ್ವೋಪನೀತ ಬಲಯ ರವೇರ್ ದೀಪಮಿವಾದೃತಾ ಆತ್ಮಾರಾಮಂ ಪೂರ್ಣಕಾಮಂ ನಿಜಲಾಭೇನ ನಿತ್ಯದ ಉತ್ಫುಲ್ಲ ಮುಖಾ ಪ್ರೋಚು ಹರ್ಷ ಗದ್ಗದಯಾ ಗಿರ ಪಿತರಂ ಸರ್ವ ಸುಹೃದಂ ಅವಿತಾರಂ ಇವಾರ್ಭಕಾ. ಕೃಷ್ಣ ಬಂದಾಗ, ತಂದೆ ಮನೆಗೆ ಬಂದಾಗ ಮಕ್ಕಳಿಗೆ ಹೇಗೊಂದು ಸಂಭ್ರಮ ಆಗ್ತದೋ ಅಂಥ ಸಂಭ್ರಮ ಆಗಿತ್ತು ಅಂತ ಹೇಳ್ತಾರೆ. ಕಾಣಿಕೆಗಳನ್ನು ತಂದಿಟ್ಟರು, ಕೆಲವರು ನಮಸ್ಕಾರ ಮಾಡಿದರು, ಪ್ರೀತಿಯಿಂದ ಅವರ ಮುಖ ಅರಳಿತು. ಸಂತೋಷ ಉಕ್ಕಿದ್ದರಿಂದ ಗಂಟಲಿನಿಂದ, ಬಿಗಿದ ಗಂಟಲಿನಿಂದ ಮಾತೇ ಹೊರಗೆ ಬರಲಿಲ್ಲ. ಅವನು ಎಲ್ಲರಿಗೂ ರಕ್ಷಕ, ದೊಡ್ಡ ಬಂಧು. ಅವನಿಗೇನೂ ಆಗಬೇಕಾಗಿಲ್ಲ, ಆದರೆ ಇವರೆಲ್ಲರನ್ನು ರಕ್ಷಿಸ್ತಾನೆ. ಪಿತರಂ ಸರ್ವಸುಹೃದಂ, ಅವಿತಾ ಅಂದರೆ ರಕ್ಷಕ, ಅವಿತಾರಂ ಯುವಾರ್ಭಕಾಹ, ಮಕ್ಕಳು ತಂದೆ ಬಂದಾಗ ಹೇಗೆ ಸ್ವಾಗತ ಮಾಡ್ತಾರೋ, ಅವನು ನೋಡಲಿಕ್ಕೆ ಸಂಭ್ರಮದಿಂದ ಓಡಿ ಬರ್ತಾರೋ ಹಾಗೆ ಇವರ ಸ್ಥಿತಿಯೂ ಕೂಡ ಆಗಿತ್ತು. ಇದಕ್ಕೊಂದಿಷ್ಟು ವ್ಯಾಖ್ಯಾನ ಮಾಡ್ತಾರೆ ವಿಜಯಧ್ವಜರು. ಯಾವಾಗಲೂ ಕೂಡ ನಿಜಲಾಭೇನ ಸ್ವತೋಲಬ್ಧೇನ ಪೂರ್ಣಕಾಮಂ, ನಿಜಲಾಭೇನ ನಿತ್ಯದ ಪೂರ್ಣಕಾಮಂ. ಬೇರೆ ಹೊಸ ಯಾವುದೇ ಲಾಭ ಅವನಿಗೆ ಬಂದು ಅದರಿಂದ ಅವನು ಸಂತೋಷ ಪಡಬೇಕಾಗಿಲ್ಲ. ತನ್ನೊಳಗೆ ಇರುವ ಸ್ವರೂಪ ಆನಂದ ಏನಿದೆ ಅದರಿಂದಲೇ ಅವನು ಪೂರ್ಣಕಾಮ. ಅಂಥ ಭಗವಂತನನ್ನು ಅವರು ನೋಡಿ ಅವರೆಂಥವರು, ಪ್ರಜೆಗಳೆಂಥವರು, ಪ್ರೀತ್ಯ ಉತ್ಫುಲ್ಲಂ, ಅವರ ಮುಖ ಎಲ್ಲ ಅರಳಿತ್ತು. ಬಲಿ ತಂದರು. ಕೆಲವು ಕಡೆ ಬಲಿ ಅಂತಿದೆ, ಕೆಲವು ಕಡೆ ಒಲ್ಲಿ ಅಂತಿದೆ. ವಿಜಯಧ್ವಜರೇ ಎರಡು ಥರ ಹೇಳಿದ್ದಾರೆ. ಬಲಿ ಅಂದರೆ ಪೂಜಾ ಸಾಧನ ಅಷ್ಟೆ. ಅವನಿಗೆ ಮಾಡಬೇಕಾದ ಬಲಿ ಅಂತಂದರೆ ಪೂಜಾ ಸಾಧನ. ತೇಜಃಪುಂಜಸ್ಯ ರವೇಹೇ ದೀಪಮಿವ ಆತ್ಮಾರಾಮಸ್ಯ ಬಲಿಂ. ಅದು ಹೇಗೆ ಅಂದರೆ, ಕೃಷ್ಣನಿಗೆ ಅವರು ಪೂಜಾ ಸಾಮಗ್ರಿ ತಂದದ್ದು ಸೂರ್ಯನಿಗೆ ಬೆಳಕು ತಂದಂತಾಗಿತ್ತು. ಇಲ್ಲಿ ಈ ಅನುವಾದಗಳಲ್ಲಿ ಕೆಲವು ಕಡೆ ಆ ಅಂಶ ಕಾಣಿಸೋದಿಲ್ಲ. ಅನುವಾದ ಮಾಡೋರು ಅವಸರದಿಂದ ಮಾಡುವಾಗ ಆ ಒಂದು ಅಂಶ ಬಿಟ್ಟು ಹೋಗಿದೆ. ಅದ್ರ ಬಗ್ಗೆ ಸ್ವಲ್ಪ ನೋಡುವರು ತಿಳ್ಕೊಳ್ಬೇಕಷ್ಟೆ. ರವೇರ್ ದೀಪಂ ಇವಾದೃತಾ
ಪರಮಾದರದಿಂದ ಅವನು ತಂದು ಕೊಟ್ಟರು. ಬಾಲಕಾಹ ಪಿತರಮೇವ, ಅವನೆಂಥವನು? ಅವನು ಪಿತ. ಯಾಕೆ ಪಿತ ಅಂದರೆ ಅನ್ನದಾನೇನ ಪಾತ್ರತ್ವಾತ್, ನಮಗೆ ಅನ್ನಾದಿಗಳನ್ನು ಕೊಟ್ಟು ಕಾಪಾಡಿರುವುದರಿಂದ ಅವನನ್ನು ಪಿತ ಅಂತಾರೆ. ಮತ್ತು ಆತ್ಮಾದೇಹೇ ಸುಹೃದಂ, ನಮಗೇನು ಉಳಿದವರೆಲ್ಲ ಇದ್ದಾರೆ, ನಾನು ನನ್ನವರು ಇವರೆಲ್ಲ ಇದ್ದಾರೆ, ಅವರೆಲ್ಲರಿಗಿಂತ ಆತ ಅನಿಮಿತ್ತನಾದಂಥ ಬಂಧು. ಮತ್ತು ರಕ್ಷಣಕರ್ತ ಅವಿತ, ಯಾಕೆ ಅಂದರೆ ಅನ್ನಾದಿದಾನೇನ ಜ್ಞಾನಾದಿದಾನೇನ, ಜ್ಞಾನ ಇತ್ಯಾದಿಗಳನ್ನು ಕೊಟ್ಟು ಕಾಪಾಡುವುದರಿಂದ ಅವನು ಅವಿತಾನೂ ಹೌದು ರಕ್ಷಕನೂ ಹೌದು ಅಂತಾರೆ. ಇದು ವಿಜಯಧ್ವಜರು ಹೇಳಿದ ಅರ್ಥ. ಯಾದವಾರು ಹೇಳಿದ ಅರ್ಥವೂ ಕೂಡ ಹೆಚ್ಚು ಕಡಿಮೆ ಆ ಥರನೇ ಇದೆ. ಸರ್ವೇಷಾಂ ಸಜ್ಜನಾನಾಂ ಸುಹೃದಂ, ಅಂಥವನನ್ನು ಇವರೆಲ್ಲರೂ ಕೂಡ ಹೋಗಿ ಸ್ವಾಗತಿಸಿದರು. ನತಾಸ್ಮತೆ ನಾಥ ಪದಾರ ಸದಾಂಗ್ರಿ ಪಂಕಜಂ ವಿರಿಂಚ ವೈರಿಂಚಿ ಸುರೇಂದ್ರ ವಂದಿತಂ ಪರಾಯಣಂ ಕ್ಷೇಮಮಿಹೇಚ್ಛತಾಂ ಪರಂ ನಃ ನಯತ್ರ ಕಾಲಃ ಪ್ರಭವೇತ್ ಪರಪ್ರಭು ಅಂತ ಮುಂದೆ 43ನೇ ಶ್ಲೋಕ. ಏನು ಹೇಳಿದರು ಅವರು? ಆ ಭಗವಂತನಿಗೆ ನಮಸ್ಕಾರ ಮಾಡಿ ಏನು ಹೇಳಿದರು? ನಿನ್ನ ಈ ಪಾದಕಮಲ ಬ್ರಹ್ಮ ರುದ್ರ ಇಂದ್ರ ಮೊದಲಾದವರು ಕೂಡ ಮಣಿಯುವಂಥ ಪಾದಕಮಲ. ಆ ಪಾದಕಮಲಕ್ಕೆ ನಾವು ಕೂಡ ಇವತ್ತು ನಮಸ್ಕರಿಸ್ತೇವೆ. ಈ ಜಗತ್ತಿನ ತಾಪದಿಂದ ನೊಂದವರಿಗೆ ಪರಮಕ್ಷೇಮ ಬೇಕು ಅಂತಿದ್ರೆ, ಮೋಕ್ಷ ಬೇಕು ಅಂತಿದ್ರೆ ಈ ನಿನ್ನ ಪಾದಕಮಲವೇ ಅತ್ಯಂತ ಶ್ರೇಷ್ಠವಾದಂಥ ಆಸರೆ. ಪರಾಯಣಂ ಕ್ಷೇಮಮಿಹೇಚ್ಛತಾಂ ಪರಂ ನ ಯತ್ರ ಕಾಲಃ ಪ್ರಭವೇತ್ ಪರಪ್ರಭು. ನಿನ್ನ ಕಾಲ ಬುಡವನ್ನು, ನಿನ್ನ ಪಾದಕಮಲವನ್ನು ಒಂದು ವೇಳೆ ನಾವು ಆಶ್ರಯಿಸಿದ್ದಾದರೆ, ಮತ್ತು ಈ ಕಾಲ ಬೇರೆ ಎಲ್ಲೂ ಏನು ಬೇಕಾದ್ರೂ ಮಾಡಿತ್ತು. ಕಾಲದ ಪ್ರಭಾವಕ್ಕೆ ಬಗ್ಗದವರೇ ಇಲ್ಲ. ಕಾಲ ಎಲ್ಲವರನ್ನು ಕೆಳಗಿಳಿಸ್ತದೆ, ಮೇಲೆ ಏರಿಸ್ತದೆ, ಅವರಿಗೆ ವಾರ್ಧಕ್ಯ ತರ್ತದೆ, ಸಾವು ತರ್ತದೆ. ಪರಪ್ರಭು, ಹೀಗದು ಪರಪ್ರಭು, ಎಲ್ರಿಗೂ ಅದು ಪ್ರಭು. ಆದರೆ ಆ ಕಾಲ ನಿನ್ನ ಕಾಲ ಬುಡದಲ್ಲಿದ್ದವರಿಗೆ, ನಿನ್ನ ಪಾದಪದ್ಮವನ್ನು ಆಶ್ರಯಿಸಿದವರಿಗೆ ಅದು ಯಾವತ್ತೂ ಕೂಡ ಏನೂ ಮಾಡೋದಿಲ್ಲ. ಅದರ ಶಕ್ತಿ ಅಲ್ಲಿ ಕುಗ್ಗಿಬಿಡ್ತದೆ ಅಂತ ಅದರ ಅಭಿಪ್ರಾಯ. ಅಂಘ್ರಿ ಪಂಕಜ ಅಂದರೆ ಪಾದಕಮಲ, ಇದೆಲ್ಲ ಅರ್ಥ ಗೊತ್ತಿದ್ದೇ ಇದೆ. ವಿರಿಂಚ ಅಂದರೆ ಬ್ರಹ್ಮ, ವೈರಿಂಚ ಅಂದರೆ ಬ್ರಹ್ಮನಿಂದ ಹುಟ್ಟಿದ ರುದ್ರ, ಇಂದ್ರ ಸುರೇಂದ್ರ ಅಂದರೆ ದೇವೇಂದ್ರ, ಇದೆಲ್ಲ ಗೊತ್ತಿದೆ. ಇವರೆಲ್ಲರೂ ನಮಸ್ಕಾರ ಮಾಡ್ತಾರೆ. ಪರಾಯಣಂ ಅಂದರೆ ಉತ್ತಮ ಆಶ್ರಯ, ಕ್ಷೇಮ ಅಂದರೆ ಮೋಕ್ಷ, ಅದನ್ನು ಬಯಸುವವರಿಗೆ. ಈ ಪರಪ್ರಭು ಅಂತಿದೆಯಲ್ಲ, ಪರಸ್ಯ ಹಿರಣ್ಯಗರ್ಭಸ್ಯ ಪ್ರಭು ಸಮರ್ಥೋಪಿ ಜನನ ಮರಣ ಧರ್ಮಾಪಾದಕೋಪಿ ಕಾಲಃ. ಚತುರ್ಮುಖ ಬ್ರಹ್ಮನನ್ನು, ಚತುರ್ಮುಖ ಬ್ರಹ್ಮ ಮೊದಲಾದವರು, ಪರ ಅಂದರೆ ಇನ್ನೊಬ್ಬರು, ಇವರು ಪರ ಅಂದರೆ ಹಿರಣ್ಯಗರ್ಭ ಅಂತ ಬರೆದಿದ್ದಾರೆ ವಿಜಯಧ್ವಜರು. ಇಲ್ಲಿ ಹಿರಣ್ಯಗರ್ಭನಿಗೂ ಕೂಡ ಈ ಕಾಲ ತನ್ನ ಪ್ರಭಾವವನ್ನು ತೋರಿಸ್ತದೆ, ಅವನನ್ನು ಹುಟ್ಟಿಸ್ತದೆ, ಅವನನ್ನು ಮರಣಿಸುವಂತೆ ಮಾಡ್ತದೆ. ಆದರೆ ಆ ಕಾಲ ನಿನ್ನ ಪಾದಕಮಲವನ್ನು ಆಶ್ರಯಿಸಿದ ಭಕ್ತರಿಗೆ ಏನೂ ಮಾಡ್ಲಿಕ್ಕೆ ಸಮರ್ಥ ಅಲ್ಲ. ಪರೇಶಾಂ ಅಭಕ್ತಾನಾಂ ಪ್ರಭು ಕಾಲಃ, ಹಾಗೂ ಒಂದು ಮಾಡಿದ್ದಾರೆ. ಪರರು ಅಂದರೆ ಇಲ್ಲಿ ಹೇಳ್ತಿರೋದು ಭಕ್ತರ ಬಗ್ಗೆ. ಯಾರು ಭಕ್ತರಲ್ವೋ ಅವರನ್ನು ಏನು ಬೇಕಾದರೂ ಮಾಡಿಬಿಡ್ತದೆ ಈ ಕಾಲ, ಕುಣಿಸಿಬಿಡ್ತದೆ. ಆದರೆ ಈ ಚತುರ್ಮುಖ ಈ ಪರಮಾತ್ಮನ ಪಾದಕಮಲವನ್ನು ಆಶ್ರಯಿಸಿದವರಿಗೆ ಮಾತ್ರ ಅದೇನೂ ಮಾಡೋದಿಲ್ಲ ಅಂತ ತಾತ್ಪರ್ಯ. ಪರಾಯಣಂ ಕ್ಷೇಮಮಿಹೇಚ್ಛತಾಂ ಪರಂ ನಯತ್ರ ಕಾಲಃ ಪ್ರಭವೇತ್ ಪರಪ್ರಭು. ಕಾಲ ಅಂತ ಬಂತಲ್ಲ, ಕಾಲ ಅಂತನೋ ಶಬ್ದಕ್ಕೆ ಕೇವಲ ಟೈಮ್ ಅಂತ ಇಷ್ಟೇ ಅರ್ಥ ಮಾಡೋದೇನು ಬೇಕಾಗಿಲ್ಲ. ಅದಷ್ಟು ಭಾಳ ತುಂಬ ಸೀಮಿತ ಆಯಿತು. ಹಾಗೆ ಮಾಡಿದ್ದಾರೆ. ಮಾಡಿದರೂ ವಿಜಯಧ್ವಜರು ಯಾದವಾರ್ಯರು ಕೂಡ ಅದೇ ಅರ್ಥಕ್ಕೆ ತೃಪ್ತರಾಗಿದ್ದಾರೆ ಅಂತ ಅರ್ಥ ಅಲ್ಲ. ಮುಂದಿನ ಅರ್ಥ ನೀವು ನೋಡ್ಕೊಳ್ಳಿ ಅಂತ ಅವ್ರು ಸುಮ್ಮನೆ ಆಗಿದ್ದಾರೆ. ಅದನ್ನು ಹೇಳ್ತೇನೆ. ಕಾಲ ಅಂದರೆ, ಕಾಲ ಎಂಬ ಶಬ್ದದಿಂದ ವಾಚ್ಯವಾದಂಥ ದೊಡ್ಡದೊಂದು ಪಟ್ಟಿನೇ ಇದೆ. ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಹೇಳ್ತಾರೆ. ಕಾಲ ಅಂದರೆ ದುರ್ಗಾದೇವಿನೂ ಆಗ್ತಾಳೆ. ಕಾಲ ಅಂದರೆ ಚತುರ್ಮುಖ ಬ್ರಹ್ಮನೂ ಆಗ್ತಾನೆ, ಮುಖ್ಯ ಪ್ರಾಣ ಚತುರ್ಮುಖ ಬ್ರಹ್ಮರಾಗ್ತಾರೆ. ಮತ್ತು ಯಮ, ಇವರೆಲ್ಲರನ್ನೂ ಕಾಲರು ಅಂತ ಕರೀತಾರೆ. ಯಮಃ ಕಾಲೋ ಮನುಷ್ಯಾಣ, ನಮಗೆ ನಿಮಗೆ ಕಾಲರು ಅಂದರೆ ಯಮ. ಕಾಲಸ್ಥಸ್ಯ ಸುದರ್ಶನ, ಯಮನಿಗೂ ಕಾಲ ಅಂದರೆ ತಾರತಮ್ಯ ಕಕ್ಷಾದಲ್ಲಿ ಅವನಿಗಿಂತ ಮೇಲಿರುವ ಸುದರ್ಶನ ಅಂದರೆ ಪ್ರದ್ಯುಮ್ನ, ಅವನಿಗೆ ಕಾಲ. ತಸ್ಯಾಪಿ ರುದ್ರ, ಅವನಿಗೆ ಕಾಲ ರುದ್ರ. ಆ ಸುದರ್ಶನ 8ನೇ ಕಕ್ಷಾದಲ್ಲಿದ್ದವನು, ಇಂದ್ರನ ಸಮಾನ ಕಕ್ಷಾ
ಪ್ರದ್ಯುಮ್ನ. ಅವನಿಗಿಂತ ಮೇಲಿರುವ ಕಾಲ ಅಂದರೆ 5ನೇ ಕಕ್ಷಾದಲ್ಲಿರುವ ರುದ್ರ. ತಸ್ಯಾಪಿ ರುದ್ರ ತತ್ಕಾಲೋ ಬ್ರಹ್ಮ. 3ನೇ ಕಕ್ಷಾದಲ್ಲಿರುವಂಥ ಚತುರ್ಮುಖ ಬ್ರಹ್ಮ 5ನೇ ಕಕ್ಷಾದಲ್ಲಿರುವಂಥ ರುದ್ರನಿಗೂ ಕಾಲ. ತಸ್ಯಾಪಿ ರುದ್ರ ಬ್ರಹ್ಮ ತಸ್ಯಾಪಿ ದುರ್ಗಾ ತಸ್ಯಾಪಿ. ಆ ಚತುರ್ಮುಖ ಬ್ರಹ್ಮನಿಗೂ ಕಾಲ ಅಂತ ಅಂದ್ಕೊಂಡಿರುವವಳು ದುರ್ಗಾದೇವಿ. ಸಾ ಬ್ರಹ್ಮಪ್ರಳಯ ದೇವಿ ವರ್ತತೆ ಚಕ್ರರೂಪಿಣಿ. ಚತುರ್ಮುಖ ಬ್ರಹ್ಮನ ಆ ಒಂದು 100 ವರ್ಷದ ಆಯುರ್ಮಾನ ಮುಗಿದಾಗ ಅದೇನು ಬ್ರಹ್ಮಪ್ರಳಯ ಅಂತ ಕರೀತಾರಲ್ಲ, ಆಗ ಆಕೆ ಚಕ್ರ ರೂಪದಲ್ಲಿ ಇರ್ತಾಳೆ. ತಸ್ಯಾ ನಿಯಾಮಕೋ ವಿಷ್ಣು ಪರಃಕಾಲಸ್ಸ ಉಚ್ಯತೆ. ಅದಕ್ಕಾಗಿ ಇದನ್ನು ನೆನಪು ಮಾಡಿಕೊಂಡು, ಇವರೆಲ್ಲರೂ ಸಣ್ಣ ಸಣ್ಣ ಕಾಲರು, ಅವನು ಪರಕಾಲ. ಆದ್ದರಿಂದ ಲಕ್ಷ್ಮೀದೇವಿಯನ್ನು ಹಿಡಿದು ಈ ಪರಪ್ರಭು ಇನ್ಯಾರನ್ನೇ ಮಣಿಸುವಂಥ ಈ ಕಾಲರೇನಿದ್ದಾರಲ್ಲ, ಈ ಯಾವ ಕಾಲರು ಕೂಡ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಪರಮಾತ್ಮನ ಪಾದ ಕಮಲವನ್ನು ಆಶ್ರಯಿಸಿದವರಿಗೆ ಅವರೇನೂ ಮಾಡ್ಲಿಕ್ಕಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಕಾಲ ಅಂದರೆ ಹೀಗೆ ಮುಖ್ಯತಃ ದುರ್ಗಾದೇವಿ, ಚತುರ್ಮುಖ ಬ್ರಹ್ಮ ಮೊದಲಾದವರು. ಚತುರ್ಮುಖ ಬ್ರಹ್ಮನ ಸ್ವರೂಪವನ್ನು ಇದೊಂದು ಕಾಲ ಅಂತ ಬಂದಾಗ, ಕಾಲ ಜೀವಗುಣಾದೀನಾಂ ಅಭಿಮಾನಿ ಚತುರ್ಮುಖ. ಎರಡು ರೂಪಗಳನ್ನು ಚತುರ್ಮುಖ ಬ್ರಹ್ಮನಿಗೆ. ರೂಪದ್ವಂದ್ವಿ ಚತುರ್ಮುಖ ಅಂತ ಭಾಗವತ ತಾತ್ಪರ್ಯ ಮತ್ತೊಂದು ಕಡೆ. ಒಂದು ಜೀವಾಭಿಮಾನಿ ರೂಪ, ಇನ್ನೊಂದು ಕಾಲಾಭಿಮಾನಿ ರೂಪ. ದುರ್ಗಾದೇವಿನೂ ಹೌದು. ಈ ಚತುರ್ಮುಖ ಬ್ರಹ್ಮನನ್ನು ಈ ಥರ ಹೇಳಿದ್ದೊಂದು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಇದೆ. ಅದಕ್ಕೆ ಪರಪ್ರಭು ಅಂತ ಹೇಳಿದ್ದು. ಈ ಪುಲ್ಲಿಂಗ ಶಬ್ದದಿಂದ ದುರ್ಗಾದೇವಿನೂ ಇಟ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಬೇಕು ಅನಿಸಿದ್ರೆ ಚತುರ್ಮುಖ ಬ್ರಹ್ಮನನ್ನು ತೊಗೊಳ್ಬಹುದು, ಎಲ್ಲರನ್ನೂ ತೊಗೊಳ್ಬಹುದು. ಹೀಗೆ ಉಳಿದವರೆಲ್ಲರನ್ನೂ ಮಣಿಸುವಂತಹ, ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವಂತಹ ಕಾಲ ಆ ಪರಮಾತ್ಮನ ಪಾದಕಮಲವನ್ನು ಆಶ್ರಯಿಸಿದವ್ರ ಮುಂದೆ ಸ್ತಬ್ಧ ಆಗಿ ಹೋಗ್ತದೆ. ದುರ್ಗಾದೇವಿಯೂ ಏನೂ ಮಾಡೋದಿಲ್ಲ, ಪರಮಾತ್ಮನೂ ಏನೂ ಮಾಡೋದಿಲ್ಲ ಅಂತ ಅದರ. ಚತುರ್ಮುಖ ಬ್ರಹ್ಮನೂ ಏನೂ ಮಾಡೋದಿಲ್ಲ, ಅವನು ಸುರಕ್ಷಿತವಾಗಿ ಸಂಸಾರದ ಸಾಗರವನ್ನು ದಾಟುತ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 43ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.